ಒಂದು ಅನಿರೀಕ್ಷಿತ ಘಟನೆ ಹೃದಯಕ್ಕೆ ನೋವನ್ನು ಉಂಟು ಮಾಡುವುದು, ವಿದ್ರಾವಕ ಅಪಘಾತ. ಒಂದು ದುರ್ವಿಧಿಯ ರೂಪದಲ್ಲಿ ನಮ್ಮ ಪುಟಾಣಿ ಮಕ್ಕಳನ್ನು ಬಲಿ ತೆಗೆದುಕೊಂಡಿತು. ಸುಮಾರು 10 ಜನ ಮೃತಪಟ್ಟು ಇಡೀ ಹಾಸನ ಜಿಲ್ಲೆ ತುಂಬಾ ನೋವಿನಿಂದ ನರಳಿತು. ಅವರಿಗಾಗಿ ಒಂದು ಸಂತಾಪವನ್ನು ನಾವು ಸೂಚಿಸಬೇಕಾಗ್ತದೆ. ಅವರ ದುಃಖದಲ್ಲಿ ನಾವು ಪಾಲ್ಗೊಳ್ಬೇಕಾಗ್ತದೆ. ಯಾಕಂದ್ರೆ ಅವರ ಲಾಸ್, ಅವರಿಗೆ ಏನು ನೋವಾಗಿದೆ, ನಷ್ಟವಾಗಿದೆ, ಅದನ್ನಂತೂ ನಮಗೆ ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ದುಃಖದಲ್ಲಿ ನಾವಿದ್ದೇವೆ, ಅವರ ಎಲ್ಲಾ ರೀತಿಯಲ್ಲೂ ನಾವು ಅವರ ಜೊತೆಯಲ್ಲಿ ಇದ್ದೇವೆ ಅನ್ನುವ ಒಂದು ಉದ್ದೇಶದಿಂದ ನಾವು ಮೊದಲಿಗೆ 2 ನಿಮಿಷದ ಕಾಲ ನಾವು ನಮ್ಮನ್ನ ಸೂಚಿಸೋಣ. ಅಲ್ಲದೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಾವೊಂದು ಕ್ಷಣ ಯೋಚಿಸಿದ್ವಿ, ಮುಂದಕ್ಕೆ ಇಡಬಹುದು ಅಂತ ಹೇಳಿ. ಆದ್ರೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಇಡೀ ವಿಶ್ವದಲ್ಲಿ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಇದು ಅನಿವಾರ್ಯವಾಗಿ ನಾವು ಆಚರಿಸಬೇಕಾಗಿದೆ ಈಗ. ಯಾಕಂದ್ರೆ ನಮ್ಮ ಪ್ರತಿನಿಧಿಗಳು, ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಬೇಕಾಗ್ತದೆ. ಹಾಗಾಗಿ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಆದ್ರೂ ಸಹ ಮನಸ್ಸಿನಲ್ಲಿ ತುಂಬಾ ಅಗಾಧ ನೋವಿನೊಂದಿಗೆ ಮತ್ತೆ ದುಃಖದೊಂದಿಗೆ ನಾವು ಇದನ್ನ ಆಚರಿಸಬೇಕಾಗ್ತದೆ. ಮತ್ತೊಮ್ಮೆ ಅವರಿಗೆಲ್ಲ ಕುಟುಂಬಸ್ಥರಿಗೆ, ಪೋಷಕರಿಗೆ, ತಂದೆ ತಾಯಿಗಳಿಗೆ, ಆ ಪುಟಾಣಿ ಮಕ್ಕಳನ್ನ ಕಳ್ಕೊಂಡು ನೋವನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲದೆ ಆ ಮುಗ್ಧ ಮನಸ್ಸುಗಳು, ಏನು ಮುಗ್ಧ ಯುವಕರು ಏನು ಮರಣ ಹೊಂದಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತು ನಾವು ಒಂದು 2 ನಿಮಿಷದ ಸಂತಾಪವನ್ನು ಆಚರಿಸೋಣ. ಸೊಗಸಾದ ಒಂದು ಲೋಕದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ